ಕೇಳಿದ್ರೆ ಕೆಟ್ಟವರಾಗ್ತೀವಿ, ಕೇಳಲಿಲ್ಲ ಅಂದರೆ ದಡ್ಡರಾಗ್ತೀವಿ. ದಡ್ಡರಾಗೋದಕ್ಕಿಂತ ಕೆಟ್ಟವರಾಗದೇ ಒಳ್ಳೆಯದು. ಧರ್ಮಸ್ಥಳ ಪ್ರಾಂತ್ಯದಲ್ಲಿ ಆಗಿರುವ ಅತ್ಯಾಚಾರ ಮತ್ತು ಕೊಲೆ ಕೇಸ್ಗಳಲ್ಲಿ ಹೆಣ್ಣು ಮಕ್ಕಳ ಶವವನ್ನೆಲ್ಲ ಇವನು ಹೂತಿಟ್ಟಿದ್ದಾನೆ. ಜನರ ತಲೆಗೆ ಏನಾಗಿದೆ ಅಂತ, ಅವನು ಎಲ್ಲಿ ತೋರಿಸ್ತಾನೆ ಅಲ್ಲಿ ತೋಡ್ರಿ ಅಂತೇಳಿ ಕೋರ್ಟು ಹೇಳ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅವನಿಗೆ ಫೋಟೋಗ್ರಾಫಿಕ್ ಮೆಮೊರಿ ಅನ್ನೋದು ಕಳೆದೇ ಹೋಗ್ಬಿಟ್ಟಿದೆ ಅಂತಂದರೆ, ರೇಪ್ ಮಾಡಿರೋದನ್ನು ಹೂತಾಕಿದ್ದೀನಿ, ಇದನ್ನು ಹೂತಾಕಿದ್ದೀನಿ ಅಂತ ಎಲ್ಲಿಂದ ಬಂದು ಹೇಳ್ತಾನೆ ಅವನು. JCB ತೊಗೊಂಡು ಚಾರ್ಮಡಿ ಘಾಟ್ಗೆ ಹೋಗಿ ಅಲ್ಲೂ ಹೋಗ್ಯಾಕಾಗತ್ತಾ? ಸೌಜನ್ಯ ಕೇಸ್ನ ನ್ಯಾಯಕ್ಕೂ ಈ ಭೀಮಾ ಬಂದಿರೋದಕ್ಕೂ ಸಂಬಂಧನೇ ಇಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕೇಳಿದ್ರೆ ಕೆಟ್ಟವರಾಗ್ತೀವಿ, ಕೇಳಲಿಲ್ಲ ಅಂದರೆ ದಡ್ಡರಾಗ್ತೀವಿ. ನನ್ನ ಪ್ರಕಾರ ದಡ್ಡರಾಗೋದಕ್ಕಿಂತ ಕೆಟ್ಟವರಾಗದೇ ಒಳ್ಳೆಯದು. ಭೀಮಾ ಅಂತ ಹೆಸರು ಹೇಳ್ಕೊಂಡು ಒಬ್ಬ ಮುಸುಕದಾರಿಯನ್ನು ಕರ್ಕೊಂಬಂದ್ರಿ. ಇವನಿಗೆ ಫೋಟೋಗ್ರಾಫಿಕ್ ಮೆಮೊರಿ ಇದೆ, ಎಲ್ಲೆಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದು ಗೊತ್ತಿದೆ. ಧರ್ಮಸ್ಥಳ ಪ್ರಾಂತ್ಯದಲ್ಲಿ ಆಗಿರುವ ಅತ್ಯಾಚಾರ ಮತ್ತು ಕೊಲೆ ಕೇಸ್ಗಳಲ್ಲಿ ಹೆಣ್ಣು ಮಕ್ಕಳ ಶವವನ್ನೆಲ್ಲ ಇವನು ಹೂತಿಟ್ಟಿದ್ದಾನೆ. 15 ವರ್ಷದ ಹಿಂದೆ ಅವನಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನೊಬ್ಬ ಭಯಂಕರ ಅಂದರೆ ಭಯಂಕರ ತಲೆಗಾರ. ಅವನು ತೋರಿಸ್ದಲ್ಲಿ ಹೂತಿದ್ದು ಬಗೆದ್ರೆ ಒಂದು ಕಡೆ 2 ಶವ ಸಿಗುತ್ತೆ, ಒಂದು ಕಡೆ 3 ಅಸ್ಥಿ ಪಂಜರ ಸಿಗುತ್ತೆ, ಸಿಗ್ತಾನೇ ಹೋಗುತ್ತೆ ಅಂತೆಲ್ಲ ಕತೆ ಕಟ್ಟಿದ್ರು. ಇವತ್ತಿಗೆ 14ನೇ ದಿನ. 11 ದಿನದ ಕಾರ್ಯನೂ ಮುಗೀತು, 13 ದಿನದ ಕಾರ್ಯನೂ ಮುಗೀತು. ಇವಾಗ 14ನೇ ದಿನಕ್ಕೆ ಬಂದಿದ್ದೆ. ಏನು ಸಿಕ್ತು ಅಂತಂದರೆ, ಸಿಕ್ತು ಮಣ್ಣು, ಅಂದರೆ ತೇವಾಂಶ ಬೇರೆ ಬೇರೆ ಇರುವ ಮಣ್ಣುಗಳು ಸಿಕ್ತು, ನೀರು ಸಿಕ್ತು. ನೆನ್ನೆ ರಂಗನಾಥ್ ಸರ್ ಪಬ್ಲಿಕ್ ಟಿವಿಲಿ ಹೇಳ್ತಾಯಿದ್ರು, ಏನಕ್ಕೆ 14 ಅಡಿ 15 ಅಡಿ, ಇನ್ನೊಂದು 14-15 ಅಡಿ ಹೋಗ್ಬಿಟ್ರಿ, ಪೆಟ್ರೋಲ್ ಸಿಕ್ಕಿದ್ರೂ ಸಿಕ್ಬಿಡ್ಬೋದು. ಮೋದಿಯವರು ಖುಷಿಯಾಗಿಬಿಡ್ತಾರೆ, ರಷ್ಯಾದಿಂದ ಬರುವಂತಹ ತೈಲವನ್ನು ನೆನೆಸಿಬಿಡ್ಬೋದು ಅಂತೆಲ್ಲ. ಅಂದರೆ ಅಂತ ಜೋಕ್. ಬಟ್ ಅದರ ಆಚೆಗೆ ನಾವು ಎಷ್ಟು ಮೂರ್ಖರು ಅಂತಂದರೆ, ನೋಡಿ, ಕೆಲವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಬ್ಬ ಮನುಷ್ಯ ತಾನಿಲ್ಲೇ ಹೂತಿದ್ದೇನೆ ಅಂತ ಹೇಳಿ ಸ್ಪಷ್ಟವಾಗಿ, ಅಂದರೆ ನಾನು ಹೇಳ್ತಾ ಇರೋದು, ಒಂದು ಹೂತಿದ್ರೆ ಅವನು ಒಂದು 4 ಅಡಿ 5 ಅಡಿ ಹೂತಿದ್ರೆ ಹೆಚ್ಚು. ಆದರೆ ಇವನು 8 ಅಡಿ ತೋಡಿ 10 ಅಡಿ ತೋಡಿ ಅಂತ ಅಂದ್ರೂ ಸಹಿತ, ತೋಡ್ದಾಗಲ್ಲಿ ಏನೂ ಸಿಗದೆ ಇದ್ರೂ ಸಹಿತ ಅವನನ್ನೇ ಸಪೋರ್ಟ್ ಮಾಡ್ಕೊಂಡು ಮಾತಾಡೋರು ಈ ಕ್ಷಣಕ್ಕೂ ಇದ್ದಾರೆ ಅಂತಂದರೆ, ನಮ್ಮ ಜನರ ತಲೆಗೆ ಏನಾಗಿದೆ ಅಂತ. ಅಂದರೆ ಒಂದು ಕಾಮನ್ ಸೆನ್ಸ್ ಅನ್ನೋದನ್ನು ಎಷ್ಟರ ಮಟ್ಟಿಗೆ ನಾವು ಸಾಯಿಸ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ, ಹೌದಲ್ವೋ, ಒಬ್ಬ ವ್ಯಕ್ತಿ ಬರ್ತಾನೆ, ಸರ್ಕಾರ ಅವನ ಮಾತನ್ನು ನಂಬಿ SIT ರಚನೆ ಮಾಡುತ್ತೆ. ಅವನು ಮೊದಲ ಸಲ ಅಂದರೆ ಕೋರ್ಟ್ ಎದುರುಗಡೆ ಹಾಜರಾಗೋಕ್ಕೆ ಮುಂಚೆ ಎಲ್ಲೋ ಒಂದು ಕಡೆ ಹೋಗಿ ನಾನು ಹೂತಿಟ್ಟ ಹೆಣ್ಣು ಮಗುವಿನ ಶವದ ಬುರುಡೆ ಅಂತ ಹೇಳಿ ತೊಗೊಂಬರ್ತಾನಲ್ಲ, ಅದನ್ನು ಕತ್ತಿಲಿ ಹಿಂಗೆ ಹೊಡೆದು ಹಿಂಗೆ ಎತ್ಕೊಂಡು ಒಂದು ಅಡಿ 2 ಅಡಿ ಎತ್ಕೊಂಡ್ಬಂದ್ಬಿಡ್ತಾನೆ. ಅವನು ಎತ್ಕೊಂಡ್ಬಂದಿದ್ದಕ್ಕೇ ಇದು ಅಷ್ಟೊಂದು ಸಿನಿಮ್ಯಾಟಿಕ್ ಆಗಿದ್ದು ಆ್ಯಂಡ್ ನಂಬೋ ಥರ ಆಗಿದ್ದು. ಇಡೀ ರಾಜ್ಯದ ಜನ ಅದ್ರ ವಿರುದ್ಧ, ಅಯ್ಯಯ್ಯೋ ನೋಡಿದ್ರ ಹೂತಾಗ್ತಿದ್ದು ಇವನೇ ಅಂತೆ, ಅವನಿಗೆ ತಲೆಬುಡೆ ಸಿಕ್ಬಿಟ್ಟಿದೆಯಂತೆ ಹೆಣ್ಣು ಮಗುದು ಅಂತಂದಾಗ, ಅವನು ತಂದು ಕೂಡಲೇ ಇಡೀ ಕರ್ನಾಟಕದಲ್ಲಿ ಒಂದು ಹೈಪ್ ಕ್ರಿಯೇಟ್ ಆಯ್ತಲ್ಲ, ಅದಕ್ಕೆ ಸರ್ಕಾರವೂ ಸಹಿತ ಭಯ ಬಿದ್ದ ಹಾಗೆ ಬಿದ್ದು ಇಮಿಡಿಯೇಟ್ಲಿ ಹೇಳಿತು, ಹಾಗಾದರೆ ಇಮಿಡಿಯೇಟ್ಲಿ ನಾವು ಒಂದು SITಯನ್ನು ರಚನೆ ಮಾಡ್ತೀವಿ. ಅವನು ಎಲ್ಲಿ ತೋರಿಸ್ತಾನೆ ಅಲ್ಲಿ ತೋಡ್ರಿ ಅಂತೇಳಿ ಕೋರ್ಟು ಹೇಳ್ಬಿಡುತ್ತೆ. ಅವನು ಇಲ್ಲಿ ಅಂತ ಹೇಳಿ ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜಾಗ ತೋರಿಸೋದು, ಸಾಯಂಕಾಲ ಹೋಗಿ ಎಲ್ಲೋ ಒಂದು ಅಂದರೆ ಗೊತ್ತಿಲ್ಲದಿರೋ ಜಾಗದಲ್ಲಿ ಹೋಗಿ ಆರಾಮಾಗಿ ಉಳ್ಕೊಳ್ಳೋದು, ಮತ್ತೆ ಬೆಳಗ್ಗೆ ಬರೋದು, ಬೆಳಗ್ಗೆ ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ ಅಂತ ಮತ್ತೊಂದು ಜಾಗ ಕರ್ಕೊಂಡು ಹೋಗೋದು. ಈ ತರಹದನ್ನು ಬಹಳ ಟ್ರಿಕ್ಕಿಯಾಗಿ ಮಾಡಿ 14 ದಿನಗಳ ಕಾಲ ಯಾಮಾರಿಸಿ, ನಾನು ಹೇಳ್ತಾ ಇರೋದು, ನನಗೆ ಬೇಜಾರೇನು ಅಂತಂದರೆ, ಅದು ಶವ ಹೂಳುವಂತಹ ಜಾಗದಲ್ಲೇ ಆ ಮನುಷ್ಯ ಅಗಿತಾ ಇರೋದು. ಅವನು ಎಷ್ಟರ ಮಟ್ಟಿಗೆ ಅವನಿಗೆ ಫೋಟೋಗ್ರಾಫಿಕ್ ಮೆಮೊರಿ ಅನ್ನೋದು ಕಳೆದೇ ಹೋಗ್ಬಿಟ್ಟಿದೆ ಅಂತಂದರೆ, ಅವನೇ ಹೂತಿಟ್ಟ ಲೀಗಲ್ UDR ಆಗಿರುವ ಜಾಗಗಳು ಸಹಿತ ಅವನಿಗೆ ಪತ್ತೆ ಆಗ್ತಾ ಇಲ್ಲ ಅಂತಂದರೆ, ಅವನಿನ್ನು ರೇಪ್ ಮಾಡಿರೋದನ್ನು ಹೂತಾಕಿದ್ದೀನಿ, ಇದನ್ನು ಹೂತಾಕಿದ್ದೀನಿ ಅಂತ ಎಲ್ಲಿಂದ ಬಂದು ಹೇಳ್ತಾನೆ ಅವನು. ಆಮೇಲೆ ಇದು ಎಲ್ಲಿ ತನಕ ಪ್ರೋಸೆಸ್ಸು? ಅವನು ನಾಳೆ ಹೇಳ್ತಾನಪ್ಪ, ಇಲ್ಲ ಧರ್ಮಸ್ಥಳದಲ್ಲಿ ಒಂದು ಕೊಲೆಯಾದ ಅತ್ಯಾಚಾರವಾದ ಹೆಣ್ಮಗಳಿದ್ರು, ಇವ್ರು ನಂಗೆ ಹೇಳಿದ್ರು, ಇದನ್ನು ಹೋಗಿ ಚಾರ್ಮಡಿ ಘಾಟಲ್ಲಿ ಹೋಗಿ ಬಿಸಾಕ್ಬಿಟ್ಟು ಬಾ ಅಂತ. ನಾನು ಚಾರ್ಮಡಿ ಘಾಟಿಗೆ ಬನ್ನಿ, ಅಲ್ಲಿ ತೋರಿಸ್ತೀನಿ ಅಂತಂದರೆ, JCB ತೊಗೊಂಡು ಚಾರ್ಮಡಿ ಘಾಟಿಗೆ ಹೋಗಿ ಅಲ್ಲೂ ಹೋಗ್ಯಾಕಾಗತ್ತಾ? ಇವನು ಲಾಸ್ಟಿಗೆ ಏನೋ ಅಂತಂದರೆ, ಯಾವುದೋ ಒಂದು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಸ್ಮಶಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಹೇಳ್ತಾನೆ. ಆಗುತ್ತಾ ಹಂಗೆ? ಒಂದ್ಸಲಿ ಯೋಚನೆ ಮಾಡಬೇಕು ಜನಗಳಿಗೆ. ನಾನು ಹೇಳ್ತಾ ಇರೋದು, ಒಂದ್ಸಲಿ ಥಿಂಕ್ ಮಾಡಿ, ಹೌದಲ್ವಾ, ಒಂದು ಜನರ ಟ್ಯಾಕ್ಸ್ ದುಡ್ಡಿನಲ್ಲಿ ಒಂದು SITಯನ್ನು ರಚನೆ ಮಾಡಿ ಪ್ರತಿದಿನ 4 ಜನ IPS ಆಫೀಸರ್ಗಳನ್ನು ಬಿಟ್ಟು ಒಬ್ಬನೇ ಗುಂಡಿ ತೋಡಿ ಹೂತಿಟ್ಟ ಶವಗಳನ್ನು ಅಗೆಯಲು 20 ಜನ ಪ್ಲಸ್ JCBಯನ್ನು ಕೊಟ್ಟರೂ ಸಹಿತ, ಅಷ್ಟೆಲ್ಲ ಸ್ವಾತಂತ್ರ್ಯ ಕೊಟ್ಟರೂ ಸಹಿತ ಈ ಮನುಷ್ಯ ತೋರ್ಸೋಕ್ಕಾಗ್ತಿಲ್ಲ ಅಂತಂದರೆ, ಈ ಮನುಷ್ಯನಿಗೆ ಯಾರೋ ಫೀಡ್ ಮಾಡಿ, ಯಾರೋ ಇವನನ್ನು ರೆಡಿ ಮಾಡಿ ಕರ್ಕೊಂಬಂದು ಇಲ್ಲಿ
ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಲಿಕ್ಕೆ, ಧರ್ಮಸ್ಥಳದ ವಿರುದ್ಧ ಎತ್ತು ಕಟ್ಟಲಿಕ್ಕೆ ಇವನನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವ ಅನುಮಾನ ಬರೋದಿಲ್ವಾ? ಇಷ್ಟೇ ನನ್ನ ಪ್ರಶ್ನೆ. ಇದೊಂದು ಕನಿಷ್ಠ ನಮಗೆ ಅರ್ಥ ಆಗದೇ ಇದ್ದರೆ ಈ ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಕೇಳಿ ಏನು ಬಂತ ಹೇಳಿ. ಆಮೇಲೆ ಸೌಜನ್ಯ ಕೇಸ್ನ ನ್ಯಾಯಕ್ಕೂ ಈ ಭೀಮಾ ಬಂದಿರೋದಕ್ಕೂ ಸಂಬಂಧನೇ ಇಲ್ಲ. ಆದರೆ ಕೆಲವರು ಅದನ್ನು ನಿಮ್ಮ 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 ಮೈಂಡನ್ನೆಲ್ಲ ಡೈವರ್ಟ್ ಮಾಡಿ, ನೋಡಿ ಈಗ ಭೀಮಾ ಬಂದ, ಅಲ್ಲೊಂದು ಶವ ಸಿಕ್ಬಿಟ್ರೆ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ. ಹೇಗೆ? ಇದು ಹಾದಿ ತಪ್ಪಿಸುವ ಕೆಲಸ. ಇಲ್ಲಿ ತನಕ ಸಾಕ್ಷಿ ಇದೆ, ಅದಿದೆ, ಇದಿದೆ ಅಂತ ಹೇಳಿ ನಂಬಿಸಿ, ಈಗ ಭೀಮನ ಕಡೆಗೆ ಅದನ್ನು ತಿರುಗಿಸಿ, ಭೀಮ ಎಲ್ಲಾದರೂ ಒಂದು ಅಸ್ಥಿಪಂಜರವನ್ನು ತೆಗೆದರೆ, ಅಯ್ಯೋ ಅದು ನೋಡಿದ್ರೆ ಸೌಜನ್ಯಕ್ಕೆ ನ್ಯಾಯ ಸಿಕ್ತು. ನೀವೇ ಯೋಚನೆ ಮಾಡಿ, ಸೌಜನ್ಯಕ್ಕೆ ನ್ಯಾಯ ಸಿಗೋದಕ್ಕೂ ಅಲ್ಲಿ ಅಸ್ಥಿಪಂಜರ ಸಿಗೋದಕ್ಕೂ ಸಂಬಂಧ ಇಲ್ಲ. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತಂದರೆ ಇವರು ಹೋಗಿ ಸಾಕ್ಷಿಯನ್ನು SIT ಕೈಗೆ ಒಪ್ಪಿಸ್ಬೇಕು, ಈ ಕೇಸ್ನ ನಡೆಸಿ ಅಂತ ಅವರು ಒತ್ತಾಯ ಮಾಡಬೇಕು. ಅದನ್ನು ಮಾಡ್ತಾ ಇದ್ದಾರಾ? ಮಾಡ್ತಾ ಇಲ್ಲ. ನೀವೇ ಯೋಚನೆ ಮಾಡಿ, ಸಿಂಪಲ್ಲಾಗಿ ಕಾಮಾಗಿ ಕೂತ್ಕೊಂಡು ಕೂಲಾಗಿ ಏನು ಮಾತಾಡ್ತಾ ಇದ್ದಾನೆ ಕೀರ್ತಿ, ಏನು ಹೇಳ್ತಾ ಇದ್ದಾನೆ, ಅವ್ನು ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ನನಗೆ ಅವಾಗ ಹೇಳಿ. ನಮ್ಮ ಉದ್ದೇಶವೂ ಇಷ್ಟೇ, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು. ಆದರೆ ಅನವಶ್ಯಕವಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದನ್ನು ನಿಲ್ಲಿಸಬೇಕು. ಹೋಪ್ಫುಲಿ ನಾನು ವಾದವನ್ನು ನೀವು ಒಪ್ಕೋತೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.